Hey guys, welcome back to my YouTube channel. KPTCL ಹುದ್ದೆಗಳಿಗೆ ಫಿಸಿಕಲ್ ಎಕ್ಸಾಮ್ ಡೇಟ್ ಇನ್ನೂ ಘೋಷಣೆ ಆಗಿಲ್ಲ. ಅಫಿಷಿಯಲ್ ಆಗಿ KPTCL ಇಂದಾನೇ ಇದೊಂದು ಘೋಷಣೆ ಆಗಬೇಕಾಗ್ತಿದೆ. ಸೊ ಏನು KPTCL ಫಿಸಿಕಲ್ ಎಕ್ಸಾಮಿನೇಷನ್ ಡೇಟ್ ಇಡೀ ರಾಜ್ಯದಲ್ಲಿ ಒಂದೇ ದಿನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಫೆಬ್ರವರಿ ಮಂತ್ ಅಲ್ಲಿ KPTCL ನ ಒಂದು ಫಿಸಿಕಲ್ ಎಕ್ಸಾಮ್ ಡೇಟ್ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಹಾಗಾದ್ರೆ ಅಭ್ಯರ್ಥಿಗಳಿಗೆ ಯಾವ ಆಧಾರದ ಮೇಲೆ ಒಂದು ಫಿಸಿಕಲ್ ಎಕ್ಸಾಮ್ ಡೇಟ್ಗೆ ಕರೀತಾರೆ ಅಂತ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಇದು ಸ್ವತಃ ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿದ್ದಾರೆ. SSLC ಅಲ್ಲಿ ಗಳಿಸಿರುವ ಅಂಕಗಳ ಅರ್ಹತೆ ಆಧಾರದಲ್ಲಿ 1:5 ಅನುಪಾತದಲ್ಲಿ ಒಂದು ಫಿಸಿಕಲ್ ಎಕ್ಸಾಮ್ಗೆ ಕರೀತಾರೆ. ಸೊ 1:5 ಅನುಪಾತದಲ್ಲಿ ಕರೀತಾರೆ ಅಂದ್ರೆ SSLC ಅಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ, ಸೊ ಗಳಿಸಿರುವ ಅಂಕಗಳ ಅರ್ಹತೆ ನೋಡ್ತಾರೆ ಫಸ್ಟ್. ಆ ಒಂದು ಏನು ಮೆರಿಟ್ ಲಿಸ್ಟ್ ಅಲ್ಲಿ 1:5 ಅನುಪಾತದಲ್ಲಿ ಕರೀತಾರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಸೊ ನೋಡಿ, ಸಹನ ಶಕ್ತಿ ಪರೀಕ್ಷಾ ಸಮಯದಲ್ಲಿ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ನೀಡಲಾಗುವ ಶಾರೀರಿಕ ದಾರ್ಢ್ಯ ಸಂಬಂಧ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು ಹಾಜರುಪಡಿಸತಕ್ಕದ್ದು. ಸೊ ಏನು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಎಲ್ಲ ಒಂದು ಡಾಕ್ಟರ್ ಇಂದ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಒಂದು ಶಾರೀರಿಕ ದಾರ್ಢ್ಯತೆ ಸಂಬಂಧ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರ, ಅದು ಕೂಡ ನೀವು ಕಂಪಲ್ಸರಿ ಅದು ಶೋ ಮಾಡಬೇಕಾಗ್ತದೆ, ಹಾಜರುಪಡಿಸಬೇಕಾಗ್ತದೆ. ಹಾಗೆ ಮೂಲ ದಾಖಲೆ ಪ್ರಮಾಣ ಪತ್ರ ಇತರೆ ದಾಖಲೆ ಪರಿಶೀಲನೆಯನ್ನು ಸಹ ಸಹನ ಶಕ್ತಿ ಪರೀಕ್ಷೆಗೆ ನಿಗದಿಪಡಿಸಿದ ದಿನಾಂಕದಲ್ಲೇ ಮಾಡ್ತಾರೆ. ಸೊ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನಿದೆ, ಸೊ ಏನು 1:5 ಅನುಪಾತದಲ್ಲಿ ಏನ್ ಕರೀತಾರೆ ಮೆರಿಟ್ ಲಿಸ್ಟ್ ಅಲ್ಲಿ, ಸೊ ಅದರಲ್ಲಿ ಅವತ್ತೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಅವತ್ತೇ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಏನೇನ್ ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ಮಾಡಿದಿರಿ ಅಂದ್ರೆ ರಿಸರ್ವೇಶನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೊ ಬೇರೆ ಬೇರೆ ಕನ್ನಡ ಮೀಡಿಯಂ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೊ ಏನೇನ್ ನಿಮ್ಮ ಒಂದು ರಿಸರ್ವೇಶನ್ ಡಾಕ್ಯುಮೆಂಟ್ಸ್ ಗಳು ಏನೇನಿದಾವೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಅವತ್ತೇ ಏನು ನೀವು ಫಿಸಿಕಲ್ ಎಕ್ಸಾಮ್ಗೆ ಏನ್ ಕರೀತಾರೆ ಆ ದಿವಸನೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. 1:5 ಅನುಪಾತದಲ್ಲಿ ಕರೀತಾರೆ. ಹಾಗೆ ಸಹನ ಶಕ್ತಿ ಪರೀಕ್ಷಾ ಸಮಯಕ್ಕೆ ಮೂಲ ದಾಖಲಾತಿಗಳು, ಪ್ರಮಾಣ ಪತ್ರಗಳ ಇತರೆ ಮೂಲ ದಾಖಲಾತಿಗಳ ಸ್ವಯಂ ದೃಢೀಕರಣ ಪಟ್ಟಿಗಳನ್ನು ಕಡ್ಡಾಯವಾಗಿ ಸಲ್ಲಿಸುವುದು. ಸೊ ಏನು ಸೆಲ್ಫ್ ಅಟೆಸ್ಟೆಡ್ ಏನ್ ಮಾಡ್ತಿರಲ್ಲ ಅದನ್ನ ನೀವು ಕಂಪಲ್ಸರಿ ಸಲ್ಲಿಸಬೇಕು. ಅಭ್ಯರ್ಥಿಯು ಮೂಲ ದಾಖಲೆಗಳನ್ನು ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಿದ್ದಲ್ಲಿ ಸಹನ ಶಕ್ತಿ ಪರೀಕ್ಷೆಗೆ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಸೊ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಾಗ ಏನು ನಿಮ್ಮ ಒಂದು ಮೂಲ ದಾಖಲಾತಿಗಳನ್ನು ನೀವು ಸಮಯದಲ್ಲಿ ಸಲ್ಲಿಸದಿದ್ದಲ್ಲಿ, ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಒಂದು ಸೆಟ್ ತಗೊಂಡೋಗಿ ಸಹನ ಶಕ್ತಿ ಪರೀಕ್ಷೆಗೆ ಭಾಗವಹಿಸಲು ಅವಕಾಶ ಕೊಡೋದಿಲ್ಲ, ಅದನ್ನು ಸಲ್ಲಿಸಿಲ್ಲ ಅಂದ್ರೆ. ಸೊ ಹಾಗೆ ಸಹನ ಶಕ್ತಿ ಪರೀಕ್ಷೆ ಸಂಭವ ದಿನಾಂಕವನ್ನು ಸಹನ ಶಕ್ತಿ ಪರಿಶೀಲನೆ ಪರೀಕ್ಷಾ ಕೇಂದ್ರಗಳಲ್ಲಿ ವಿವರಗಳನ್ನು ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಮತ್ತು ಆಯಾ ವಿದ್ಯುತ್ ಸರಬರಾಜು ಕಂಪನಿಗಳ ವೆಬ್ಸೈಟ್ ನಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಸೊ ಯಾವ ಒಂದು ನೀವು ವಿದ್ಯುತ್ ಪ್ರಸಾರ ನಿಗಮದಿಂದ ನೀವು ಅಪ್ಲೈ ಮಾಡಿದ್ದೀರಾ, ಸೊ ಅವರ ವೆಬ್ಸೈಟ್ ನ ನೀವು ವಿಸಿಟ್ ಮಾಡ್ತಾ ಇರಿ. ಸೊ ವೆರಿ ಸೂನ್ ಒಂದು ಫಿಸಿಕಲ್ ಎಕ್ಸಾಮ್ ಡೇಟ್ ನ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾವಾಗ ಒಂದು ಡೇಟ್ ಬಂದ ತಕ್ಷಣ, ಅನೌನ್ಸ್ ಆದ ತಕ್ಷಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಓಕೆ, ಸೊ ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಅದು ಕೂಡ ಜಾಯಿನ್ ಮಾಡ್ಕೊಂಡಿರಿ, ಅದರಲ್ಲೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರ್ತವೆ. ಓಕೆ, ಸೊ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನೀವು ಅಲ್ಲಿ ಹಾಜರುಪಡಿಸಬೇಕು. ಸೊ ಯಾವಾಗ ಶಾರೀರಿಕ ದಾರ್ಢ್ಯ ಸಂಬಂಧ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರ, ಯಾವಾಗ ಫಿಸಿಕಲ್ ಎಕ್ಸಾಮ್ ಡೇಟ್ ದಿವಸ, ಅದೇ ರೀತಿ ನಿಮ್ಮ ಮೂಲ ದಾಖಲಾತಿಗಳನ್ನು ತಗೊಂಡೋಗಿ ಒಂದು ಸೆಟ್ ಸೆಲ್ಫ್ ಅಟೆಸ್ಟೆಡ್ ನ ಕಡ್ಡಾಯವಾಗಿ ಸಲ್ಲಿಸಬೇಕು. ಅದೇ ರೀತಿ ನಿಮ್ಮ ಏನು ಪ್ರಮಾಣ ಪತ್ರಗಳಿದಾವೆ, ಸೊ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಏನಾದರೂ ಇದೆ ಅದು ಕೂಡ ತಪ್ಪದೇ ತಗೊಂಡೋಗಿ. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ವಿಷಯಗಳು. ಸೊ ಹಾಗಾಗಿ ಇದನ್ನ ಮಿಸ್ ಮಾಡದೆ ತಗೊಂಡೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬೋದು ಅಥವಾ ಫಿಸಿಕಲ್ ಎಕ್ಸಾಮಿನೇಷನ್ ಟೆಸ್ಟ್ ಏನಿದೆ, ಫಿಸಿಕಲ್ ಟೆಸ್ಟ್ ಏನಿದೆ ಅವತ್ತೇ ಎರಡೂ ಕೂಡ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.